ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಹೊರವಲಯದಲ್ಲಿ ವೀಲಿಂಗ್ ಹಾವಳಿ ನಿಲ್ತಾ ಇಲ್ಲ. ರೀಲ್ಸ್ ಶೋಕಿಗೆ ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಹೆದ್ದಾರಿಗಳಲ್ಲಿ ಡೆಡ್ಲಿ ವೀಲಿಂಗ್ ಮಾಡಿ ಸವಾರರಿಗೆ ಸಮಸ್ಯೆ ತರ್ತಾ ಇದ್ದಾರೆ. ಒಂದು ಕಡೆ ಈ ರಾಬ್ರಿ ರಗಳೆ ಅಂದರೆ ಕಳ್ತನ, ಮತ್ತೊಂದು ಕಡೆ ವೀಲಿಂಗ್ ಪುಂಡಾಟ. ನಡುರಾತ್ರಿ ತಂಡೋಪತಂಡವಾಗಿ ಲಗ್ಗೆ ಇಡ್ತಾರೆ, ಅಪಾಯಕಾರಿ ಸ್ಟಂಟಿಂಗ್ಗಳನ್ನು ಮಾಡ್ತಾರೆ. ಬಸ್ಸು, ಲಾರಿ, ಕಾರುಗಳ ನಡುವೆ ನುಗ್ಗಿ ವೀಲಿಂಗ್ ಮಾಡ್ತಾರೆ. ಬೆಂಗಳೂರು ಟು ಮಂಗಳೂರು ಹಾಗೂ ತುಮಕೂರು ಹೈವೇಗಳಲ್ಲಿ ಇವ್ರುಗಳ ಹಾವಳಿ ತಡೆಯೋಕ್ಕಾಗ್ತಾ ಇಲ್ಲ. ಮಾದವಾರ, ಮಾದನಾಯಕನಹಳ್ಳಿ, ಸೋಲೂರು ಭಾಗದಲ್ಲಿ ವೀಲಿಂಗ್ ಹೆಚ್ಚಾಗ್ತಾ ಇದೆ. ಹೆದ್ದಾರಿಯ ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ಸ್ಟಂಟ್ಗಳನ್ನು ಮಾಡ್ತಾರೆ. ಕಂಡರೂ ಕಾಣದಂತೆ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಾ ಇರೋದೆ ಇವ್ರುಗಳಿಗೆ ಇನ್ನಷ್ಟು ಕುಮ್ಮಕ್ಕೆ ಕೊಟ್ಟಂಗೆ ಆಗ್ತಾ ಇದೆ. ಇಲ್ಲಿ ಒಂದು ಕಂಟ್ರೋಲ್ ಮಾಡಬೇಕಾಗಿರೋದು ಮನೆಯವರು. ಆಮೇಲೆ ಇವರು ಪೊಲೀಸರಿಗೆ ಹೆದರಲ್ಲ ಅಂದರೆ ಇನ್ನು ಮನೆಯವ್ರಿಗೆ ಭಯ ಪಡ್ತಾರಾ? ಆ್ಯಂಡ್ ಇವ್ರುಗಳಿಗೆ ಸಾಲ ಸೋಲ ಮಾಡಿ ಅಪ್ಪ ಅಮ್ಮ ಬೈಕ್ಗಳನ್ನು ಕೊಡಿಸಿರ್ತಾರಲ್ಲ, ಇಂಥ ಕೆಲಸಗಳನ್ನು ಮಾಡ್ಕೊಂಡು ನನ್ನ ಮಗ ಡೇಂಜರ್ ಪರಿಸ್ಥಿತಿಗೆ ಸಿಗಾಕೊಳ್ತಾ ಇದ್ದಾನೆ ಅನ್ನೋದು ಪೇರೆಂಟ್ಸ್ ಎಷ್ಟೋ ಜನ ತಂದೆ ತಾಯಿಗೆ ಗೊತ್ತಿರಲ್ಲ. ನಂಬರ್ 1. ನಂಬರ್ 2, ಕಂಡ್ಕಂಡಾಗ ಈ ವೀಲಿಂಗ್ ಪುಂಡರಿಗೆ ಕೈಕಾಲು ಮುರಿಯೋ ಹಂಗೆ ಏನಾದರೂ ಪೊಲೀಸರು ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ರೆ ಇನ್ನೊಬ್ರು ಇದನ್ನು ಕಂಟಿನ್ಯೂ ಮಾಡ್ತಾ ಇರಲಿಲ್ಲ. ಮೇಜರ್ ಪ್ರಾಬ್ಲಮ್ ಇಲ್ಲಿ ಪೊಲೀಸರದು. ಡೆಫಿನೆಟ್ಲಿ ಎಸ್, ನೀವು ನಗರದ ಒಳಗಾದರೆ ಇಂಥವುಗಳನ್ನು ಬೇಗ ಕಂಡುಹಿಡಿತೀರಿ ಮತ್ತು ಅವ್ರ ವಿರುದ್ಧ ಆ್ಯಕ್ಷನ್ ತಗೊಳ್ತೀರಿ, ಫೈನ್. ಬಟ್ ಹೈವೇಗಳಲ್ಲಿ ನೀವು ಯಾವಾಗಲೂ ಇರೋಕ್ಕಾಗಲ್ಲ, ಅದು ಒಪ್ಕೊಳ್ಳೋಣ. ಬಟ್ ಕಂಡಾಗ ಅಥವಾ ಇಂಥ ಚಿತ್ರಣಗಳನ್ನು ನೋಡಿದಾಗ ನಂಬರ್ ಪ್ಲೇಟ್ ತಗೊಂಡು, ಆಮೇಲೆ ಅವ್ರದ್ದೇನು ಕಿತಾಪತಿ ಅಂದರೆ ನಂಬರ್ ಪ್ಲೇಟ್ಗಳನ್ನು ಹಾಕ್ಸಿರಲ್ಲ. ಒಬ್ಬೊಬ್ಬರು ನಂಬರ್ ಪ್ಲೇಟ್ಗಳನ್ನು ತಗೊಂಡು ಅವ್ರನ್ನ ಕರೆಸಿ ಚಳಿ ಬಿಡಿಸಿದಿದ್ರೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಿದ್ರೆ, ಯಾಕಂದರೆ ಹಿಂಗೆ ಸ್ಟಂಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಹೋಗುತ್ತೆ. ಸ್ಟಂಟ್ ಮಾಡಿದ್ದಕ್ಕೆ ರಿಸಲ್ಟ್ ಏನು ಮಾಡಿದ್ರಿ ನೀವು, ರಿಸಲ್ಟ್ ಏನು ಕೊಟ್ರಿ ಅಂತ ಪೊಲೀಸರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಲ್ಲ. ಹಾಕ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಪೊಲೀಸರ ನಿರ್ಲಕ್ಷ್ಯ ಅನ್ನೋದ್ರಲ್ಲಿ ಇದಕ್ಕೆ ಅನುಮಾನವೇ ಇಲ್ಲ. ಆಮೇಲೆ ಇವ್ರುಗಳಿಗೆ ಇವ್ರ ಜೀವದ ಮೇಲೆ ಆಸೆ ಇರಲ್ಲ, ಹಾಳಾಗೋಗ್ಲಿ, ಹೋಗ್ಬಿಡ್ಲಿ ಬಿಡಿ ಇವ್ರ ಜೀವ. ಆದರೆ ಅಕ್ಕಪಕ್ಕದಲ್ಲಿ ಹೋಗ್ತಾ ಇರೋ ವೆಹಿಕಲ್ಗಳಿಗೆ ಟಚ್ ಆಗಿ ಅವ್ರು ಏನಾದರೂ ಡ್ಯಾಮೇಜ್ ಆದರೆ ಪುಟಾಣಿ ಮಕ್ಕಳನ್ನ, ವಯಸ್ಸಾಗಿರೋರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರುಗಳ ಹಾವಳಿಯಿಂದ ಅಥವಾ ಇವ್ರುಗಳ ಕೀಟ್ಲೆಯಿಂದ ಹೆಚ್ಚು ಕಡಿಮೆ ಆಗಿದೆ. ಎಷ್ಟೋ ಸಲ ಸಾವನ್ನಪ್ಪಿದ್ದಾರೆ, ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ, ರಕ್ತ ಹೆಪ್ಪಗಟ್ಟಿದೆ ಮೆದ್ಲಳ್ಳಿ. ಇಂಥವುಗಳನ್ನು ತಡಿಬೇಕಾಗಿರೋದು ಪೊಲೀಸರೇ. ನಿಮ್ಗಳಿಗೆ ಅದು ಇನ್ನೇನು ಕೆಲಸ ಇದೆಯೋ ಬೇರೆ ಗೊತ್ತಿಲ್ಲ. ಒಂದಿಬ್ಬರಿಗೆ ಕ್ಲಾಸ್ ತಗೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬಿಲ್ಡಪ್ ಕೊಟ್ಟು ಸರಿ ಆಗ್ತಾರೆ ಆಟೋಮೆಟಿಕ್ಕಾಗಿ.